ಸರ್, ಹಾಗಾದರೆ ನಮ್ಮ ವಿಧಾನಸೌಧದಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಹೇಗಿರ್ಬೋದು? ಯಾಕೆಂದರೆ ನೂರಾರು ಜನ ಪೊಲಿಟಿಷಿಯನ್ಸ್ಗಳು, ಸಾವಿರಾರು ಜನ IAS IPS ಅಧಿಕಾರಿಗಳು, ನಮ್ಮ ಕರ್ನಾಟಕದ ಖಜಾನೆನೇ ವಿಧಾನಸೌಧದಲ್ಲಿದೆ. ಸೆಕ್ಯೂರಿಟಿ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ? ಇದು ಸೆಕ್ಯೂರಿಟಿ ಭಾಳ ಟೈಟ್ ಇದೆ. ಅಂದರೆ ಒನ್ ಆಫ್ ದ ಬೆಸ್ಟ್ ಸೆಕ್ಯೂರಿಟೀಸ್ ಇನ್ ದ ಕಂಟ್ರಿ ನಮ್ಮದು. 3 ಲೇಯರ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಈ ಗೇಟ್ ವೆಸ್ಟ್ ಮಿನಿಸ್ಟರ್ ಮಾಡಲಲ್ಲಿ ಯಾವ ರೀತಿ ಗೇಟ್ನ ಕಂಬಿಗಳನ್ನು ಮಾಡಿದ್ದಾರೆ ಆ ಥರ ಕಂಬಿ ಪೂರ್ತಿ ಮಾಡಿದ್ದಾರೆ. ಒಂದು. ಎರಡನೇದು CC ಕ್ಯಾಮ್ರಾ TV ಎಲ್ಲ ಕಡೆಯೂ ಇನ್ಸ್ಟಾಲ್ ಮಾಡಿದ್ದಾರೆ. ಎರಡನೇದು. ಮೂರನೇದು ಪ್ರತಿ ಗೇಟಲ್ಲೂ ಒಬ್ಬ ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರ್ 4 ಜನ, ಮತ್ತು ಈ ಹ್ಯಾಂಡಲ್ಡ್ ಇದು ಬಾಂಬ್ ಡಿಟೆಕ್ಟಿಂಗ್ ಸ್ಕ್ವಾಡ್ ಸ್ಕ್ವಾಡ್ ಅಂತ ಹೇಳ್ತಾರೆ, ಅವರು 4 ಜನ ಇರ್ತಾರೆ ಸರ್ ಪ್ರತಿ ಗೇಟಲ್ಲೂ ಕೂಡ. ಇಡೀ ದೇಶದಲ್ಲಿ ದ ಬೆಸ್ಟ್ ಪೊಲೀಸಿಂಗ್ ಸರ್ವಿಸ್ ನಮ್ಮ ಕರ್ನಾಟಕದ್ದು. ಹಾಗಿದ್ದಲ್ಲಿ ವಿ ಹ್ಯಾವ್ ದ ಬೆಸ್ಟ್ ಮಾನಿಟ್ರಿಂಗ್ ಸಿಸ್ಟಮ್, ಸ್ಕ್ಯಾನಿಂಗ್ ಸಿಸ್ಟಮ್ ಆ್ಯಂಡ್ ವಿಜಿಲೆನ್ಸ್ ಸಿಸ್ಟಮ್. ಆ ನಿಟ್ಟಿನಲ್ಲಿ ದ ಬೆಸ್ಟ್ ಆಫ್ ದ ಬೆಸ್ಟ್ ಇನ್ನೇನು ಬರೋ ದಿನಗಳಲ್ಲಿ ಡ್ರೋನ್ಸು ಯೂಸ್ ಮಾಡ್ತಾರಂತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾನು ಇನ್ಸ್ಟಾಲ್ ಮಾಡ್ತಾರಂತೆ. ಈಗ ಆಗಲೇ ಮೊನ್ನೆ ಸಭಾಧ್ಯಕ್ಷರು ಇನ್ಸ್ಟಾಲ್ ಮಾಡಿದ್ದಾರೆ. ಯಾವನು ಬರ್ತಾನೆ, ಎಷ್ಟೊತ್ತಿರ್ತಾನೆ ಒಳಗಡೆ ವಿಧಾನಸೌಧದಲ್ಲಿ, ಏನು ಕೆಲಸ ಮಾಡ್ತಾನೆ ಅನ್ನೋ ಟ್ರ್ಯಾಕ್ ಮಾಡ್ತಾರೆ. ಅಂದರೆ ಸೆಕ್ಯೂರಿಟಿ ಭಾಳಷ್ಟು ಹೈ ಸ್ಟ್ಯಾಂಡರ್ಡ್ ಸೆಕ್ಯೂರಿಟಿ ಇದೆ ಸರ್. ಆಮೇಲೆ ಸೆಕ್ಯೂರಿಟಿ ರೂಮ್ ಇದೆ, CC ಕ್ಯಾಮ್ರಾ TV ದೊಡ್ಡ ರೂಮ್ ಇದೆ. ಯಾರು ಹೋಗೋದು ಬರೋದು ಅದಕ್ಕೆ ಪ್ರತ್ಯೇಕವಾಗಿ ನಿಯೋಜನೆ ಮಾಡಿದ್ದಾರೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಮೂಮೆಂಟ್ನೆಲ್ಲ ನೋಡೋಕ್ಕೆ ಒಂದಿದೆ ಸರ್.